ಕನಕಪುರ. ಜೆಡಿಎಸ್ ಮತ್ತು ಬಿಜೆಪಿ ಹಿರಿಯ ಮುಖಂಡರ ಒತ್ತಾಯದ ಮೇರೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ಡಾ ಸಿಎನ್ ಮಂಜುನಾಥ್ ರವರು ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ ಎಂದು ಮಂಜುನಾಥ್ ರವರ ಪತ್ನಿ ಅನಸೂಯ ಹೇಳಿದ್ದಾರೆ. ಹಾರೋಹಳ್ಳಿ ತಾಲೂಕಿನ ಕೊಟ್ಟಗಾಳು ಗ್ರಾಮ ದೇವತೆಯಾದ ಮಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಡಾ ಮಂಜುನಾಥ್ ರವರ ಸೇವೆಯನ್ನು ಗುರುತಿಸಿ ಎರಡೂ ಪಕ್ಷಗಳ ಮೈತ್ರಿ ಅಭ್ಯರ್ಥಿಯಾಗಿ ಗುರುತಿಸಿ ಚುನಾವಣಾ ಕಣಕ್ಕೆ ನಿಲ್ಲಿಸಿದ್ದಾರೆ ಎಂದರು. ಚುನಾವಣೆಯನ್ನು ಒಗ್ಗಟ್ಟಿನಿಂದ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮನಸ್ಸನ್ನು ಸಂಕುಚಿತಗೊಳಿಸಿಕೊಳ್ಳಬೇಡಿ, ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಡುವಂತೆ ಕರೆ ನೀಡಿದರು. ಜಯದೇವ ಆಸ್ಪತ್ರೆಯಲ್ಲಿ ಡಾ ಮಂಜುನಾಥ್ ರವರು ಚಿಕಿತ್ಸೆ ಮೊದಲು, ಹಣ ಪಾವತಿ ನಂತರ ಎಂದು ಘೋಷಣೆ ಮಾಡಿ ಕೆಲಸ ಮಾಡಿದ್ದರು. ಆದರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡುವುದೇನೆಂದರೆ, ಮತ ಮೊದಲು, ಸೇವೆ ನಿರಂತರ ಎಂಬುದನ್ನು ಮನದಲ್ಲಿ ಇಟ್ಟುಕೊಂಡು ಇರುವ ಕಾಲಾವಕಾಶದಲ್ಲಿ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಡಾ ಸಿಎನ್ ಮಂಜುನಾಥ್ ರವರಿಗೆ ಹೆಚ್ಚಿನ ಮತಗಳನ್ನು ಹಾಕಿಸುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಾರೋಹಳ್ಳಿ ಹೋಬಳಿ ಅಧ್ಯಕ್ಷ ಮಲ್ಲಪ್ಪ, ಮರಳವಾಡಿ ಹೋಬಳಿ ಅಧ್ಯಕ್ಷ ತಮ್ಮಯ್ಯಣ್ಣ, ಕೊಟ್ಟಗಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಚ್ಚನಕೆರೆ ಜಗದೀಶ್, ಮಾಜಿ ಅಧ್ಯಕ್ಷ ಗೊಲ್ಲಹಳ್ಳಿ ಸುರೇಶ್, ಬಿಎಂ ರಾಜಣ್ಣ, ಕೆಂಪರಾಜು, ಕೆಂಪಣ್ಣ, ಗೋವಿಂದಪ್ಪ, ರಂಗಣ್ಣ, ಕಿರಣ್, ನವೀನ್, ಚಂದನ್, ಚರಣ್, ಶ್ರೀಧರ್, ಮುದುವಾಡಿ ಪ್ರಕಾಶ್, ಕೆಂಚಪ್ಪ, ರಾಜಣ್ಣ, ಅಂಗರಳ್ಳಿ ವೆಂಕಟರಮಣ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಡಾಕ್ಟರ್ ಸಿ ಎನ್ ಮಂಜುನಾಥ್ ರವರ ಧರ್ಮಪತ್ನಿಯಾದ ಅನಸೂಯಕ್ಕರವರು ಹಾಗೂ ದೇವೇಗೌಡರ ಸುಪುತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣನವರ ಅಕ್ಕ, ಅವರ ತಂಗಿ ಅವರು ನಮ್ಮ ಕೊಟ್ಟಗಾಳ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ಕೊಟ್ಟಗಾಳು ಮಾರಮ್ಮನ ಆಶೀರ್ವಾದ ಪಡೆದ ನಂತರ ರಾಜಣ್ಣವ್ರ ತೋಟಕ್ಕೆ ಬಂದು ನಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲು ಬಂದಿರ್ತಾರೆ. ಅವರಿಗೆ ನಮ್ಮ ಕೊಟ್ಟಗಾಳ ಗ್ರಾಮ ಪಂಚಾಯಿತಿ ಹಾಗೂ ಇಲ್ಲಿ ಕಾರ್ಯಕರ್ತರ ಪರವಾಗಿ ಸ್ವಾಗತವನ್ನು ವಹಿಸುತ್ತಾರೆ. ಹಾಗೆ ಕೊಟ್ಟಗಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಜೆಡಿಎಸ್ ಅಧ್ಯಕ್ಷ ಹೋಬಳಿ ಘಟಕದ ಅಧ್ಯಕ್ಷರಾದ ಹಾರೋಹಳ್ಳಿ ಹೋಬಳಿ ಘಟಕದ ಅಧ್ಯಕ್ಷರಾದ ನಮ್ಮ ಮಲ್ಲಪ್ಪರವರು ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮುದುವಾಡಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜರವರು ಕೂಡ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಮರಳವಾಡಿ ಹೋಬಳಿ ಲೀಡರಾದ ತಮ್ಮಯ್ಯಣ್ಣವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಮಾಜಿ ಅಧ್ಯಕ್ಷರು, ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಹಾರೋಹಳ್ಳಿ ಹೋಬಳಿ ಅಧ್ಯಕ್ಷರು ಹಾಗೂ ನಮ್ಮ ಹಾರೋಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಮುಖವಾದ ಲೀಡರಾದಂತಹ ಮಹಾದೇವರಾವ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಗೋದು ರಂಗಣ್ಣವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಕೊಟ್ಟಗಾಳ ಗ್ರಾಮದ ಮಾದೇಗೌಡರು ಕೂಡ ಹಿರಿಯರು, ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಗೊಲ್ಲಹಳ್ಳಿ ಮಾಜಿ ಅಧ್ಯಕ್ಷರು ಸುರೇಶ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ರಮೇಶ್ ಅವರು, ವೆಂಕಟರಮಣ ಸ್ವಾಮಿ ಅವರು, ಎಲ್ಲ ಲೀಡರ್ಗಳು ಆಗಮಿಸಿದ್ದೀರಾ. ಕಾರ್ಯಕರ್ತ ಬಂಧುಗಳು, ಪಕ್ಷದ ಅಭಿಮಾನಿ ಮಿತ್ರರು ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತ ಬಂಧುಗಳಿಗೆ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಬೇಕು ಅಂತ ಕೋರ್ಕೊಳ್ತೇನೆ. ವೇದಿಕೆ ನಿನ್ನೆನೇ ಗೊಂದಲ, ಯಾಕೆಂದರೆ ಕುಮಾರಣ್ಣಲ್ಲಿ ಮೀಟಿಂಗ್ ಕರೆದಿದ್ರು, ಹೆಂಗಾಗುತ್ತೆ ಏನೋ ಅಂಥೇಳಿ. ಆಮೇಲೆ ಇಲ್ಲ ದೇವ್ರ ಪೂಜೆನಾದರೂ ಮಾಡಿ ಹೊರಡ್ತೀನಿ ಅಂಥೇಳಿ ಬಂದೆ. ಇದರಲ್ಲೇ ಇಲ್ಲೆಲ್ಲರೂ ಸೇರೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಏನೋ ಗೊತ್ತಿಲ್ಲ. ಅದಕ್ಕೆ ಮೊದಲನೇ ಬಾರಿ ನಾನು ಕ್ಷಮೆ ಕೇಳ್ತಿದ್ದೀನಿ, ನಿಮಗೆಲ್ಲರಿಗೂ ಸರಿಯಾದ ಮಾಹಿತಿ ಸಿಗದೇ ಇರೋದಕ್ಕೆ. ಈಗ ನಾನು ನಿಮಗೆ ಹೆಚ್ಚು ಹೇಳೋಕ್ಕೆ ಅವಶ್ಯಕತೆ ಇದೆಯಲ್ಲೋ ಗೊತ್ತಿಲ್ಲ, ಆದರೂ ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಟ್ಟಮೊದಲಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ರಾಜ್ಯಕ್ಕೆ ಬಂದಿರೋದೇ ಒಂದು ಆಕಸ್ಮಿಕ. ಇದು ನಾವಾಗಿ ಬಯಸಿ ಬಂದಿರೋದಲ್ಲ. ಎರಡೂ ಪಕ್ಷದ ಅಂದರೆ JDS ಮತ್ತು BJP ಹಿರಿಯ ಮುಖಂಡರುಗಳು ಸೇರಿ ಅವರನ್ನು ಇದೇ ಕ್ಷೇತ್ರದಲ್ಲೇ ನಿಲ್ಲಿಸಬೇಕು ಅಂತ ಹಠವಾಗಿ ತಂದು ನಿಲ್ಲಿಸಿದ್ದಾರೆ. ಇಲ್ಲಿ ನಾನು ನಿಮ್ಮಲ್ಲಿ ಎಲ್ಲರನ್ನೂ ಮನವಿ ಮಾಡ್ತೀನಿ, ಯಾವುದೇ ರೀತಿ ಗೊಂದಲ ಇಲ್ಲದೆ ಎರಡೂ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅಂತ ನಂದು ಮನಸ್ಪೂರ್ವಕವಾದ ಪ್ರಾರ್ಥನೆ ನಿಮ್ಮಲ್ಲೆಲ್ಲ. ಕಾರಣ ಏಕೆಂದರೆ ಕೆಲವು ಸರಿ ಎಲ್ಲೆಲ್ಲೋ ಸಣ್ಣ ಪುಟ್ಟ ವ್ಯತ್ಯಾಸಕ್ಕೆ ದೊಡ್ಡದು ಮನಸ್ತಾಪಗಳು ಬರುತ್ತೆ, ಅದು ನೋಡಿದ್ದೀನಿ. ಮನಸ್ಸಲ್ಲಿ ಯಾವಾಗಲೂ ಆ ಥರ ಸಂಕುಚಿತವಾಗಿ ಮಾಡ್ಕೋಬೇಡಿ. ದಯವಿಟ್ಟು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ,
ಒಂದು ಕಡೆ ಮೋದಿಯವರು, ಇನ್ನೊಂದು ಕಡೆ ದೇವೇಗೌಡರು, ಕುಮಾರಣ್ಣ, ಯಡಿಯೂರಪ್ಪ. ಆ ನಾಯಕರ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಸಣ್ಣದ ವ್ಯತ್ಯಾಸ ಆದರೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಆಗಲೇ ಹೇಳಿಬಿಡಿ, ನೋಡಪ್ಪ ನಿಂಗೆ ಮಾಡಿದ್ಯಾ, ಇದು ಮಾಡಬೇಡ, ನಾವು ಒಟ್ಟಿಗೆ ಹೋಗ್ತಿದ್ವಿ, ಇದು ಮೈತ್ರಿ ಅಭ್ಯರ್ಥಿ, ನಮಗೆ ಒಳ್ಳೆ ಫಲ ಸಿಗಬೇಕಿದ್ವಿ. ಅದನ್ನು ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತಿದ್ದೀನಿ, ದಯವಿಟ್ಟು ತಪ್ಪು ತಿಳಿಬೇಡಿ. ಏಕೆಂದರೆ ಒಂದು ವಯಸ್ಸಲ್ಲಿದ್ದಾಗ ಎಲ್ರಿಗೂ ಸಿಟ್ಟು ಬರೋದು ಜಾಸ್ತಿ, ಮನಸ್ಸು ನೋವು ಮಾಡ್ಕೊಳ್ಳೋದು ಜಾಸ್ತಿ. ಆ ಮನಸ್ಥಿತಿಗೆ ದಯವಿಟ್ಟು ಯಾರೂ ಹೋಗಬೇಡಿ. ಮಂಜುನಾಥ್ ಅವ್ರಿಗೇನೆ ಯಾತಕ್ಕೆ ನಿಲ್ಲಿಸಿದ್ದಾರೆ ಅಂದರೆ ಅವ್ರು ಮಾಡಿರೋ ಸಾಧನೆ, ಸೇವೆ, ಸಮಾಜಕ್ಕಾಗಿ ಅವರು ದುಡಿದಿದ್ದಾರಲ್ಲ, ಅದನ್ನು ಗುರುತಿಸಿ ಅವರನ್ನು ರಾಜಕೀಯಕ್ಕೆ ತಂದಿದ್ದಾರೆ. ಕಾರಣ ಏನು ಅಂದರೆ ಅಂಥವ್ರೊಬ್ಬರು ಬಂದರೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ರೀತಿ ಕೆಲವು ಬದಲಾವಣೆಗಳು ಬರೋದು, ಅದೇ ರೀತಿ ಕೆಲವು ಬೆಳವಣಿಗೆಗಳಾಗ್ಬೋದು ಅನ್ನೋದು ಒಂದೇ ಕಾರಣ. ಈಗ ನಂಗೆ ಅಲ್ಲಿ ದೇವಸ್ಥಾನದ ಹತ್ರ ಹೇಳ್ತಾ ಇದ್ದೆ, ಯಾಕ ದಯವಿಟ್ಟು ಹೇಳಿ ರಾಮನಗರದ ಆರೋಗ್ಯ ಕ್ಷೇತ್ರದಲ್ಲಿ ಏನಾದರೂ ಮಾಡ್ತಾರೆ ಅಂತ. ನಾನು ಹೇಳಿದೆ, ಜಯದೇವದಲ್ಲಿ ಹೋಗೋಗಿ ಅವ್ರು ಮಾಡ್ತೀನಿ ಅಂತ ಹೇಳಿ ಹೋಗಲಿಲ್ಲ, ಅವಕಾಶ ಸಿಕ್ಕಿದ ತಕ್ಷಣ ಮಾಡಿ ಸಾಧಿಸಿ ನಾವು ತೋರಿಸಿದ್ದಾರೆ. ಅದರಿಂದ ನೀವು ವಿದ್ಯಾವಂತರು ತಿಳ್ಕೋಬೇಕು, ಅವಕಾಶ ಸಿಕ್ಕರೆ ಇಲ್ಲಿ ಮಾಡೇ ಮಾಡ್ತಾರೆ. ಅವರಿಂದ ನಮಗೆ ಒಳ್ಳೆ ಈ ಸಮಾಜದಲ್ಲಿ ಒಳ್ಳೆಯದು ಆಗುತ್ತೆ ಅನ್ನೋದನ್ನು ನಿಮಗೆಲ್ಲರಿಗೂ ಮನವರಿಕೆ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಅವರು ಜಯದೇವ ಆಸ್ಪತ್ರೆಯಲ್ಲಿದ್ದಾಗ ಅವರದ್ದು ಘೋಷ ಇಟ್ಟಿದ್ರು, ಚಿಕಿತ್ಸೆ ಫಸ್ಟ್ ಆದಮೇಲೆ ಹಣ ಪಾವತಿ ನಂತರ ಅಂಥೇಳಿ. ಈಗ ನಿಮ್ಮಲ್ಲೆಲ್ಲ ನಂದೊಂದು ವಿನಂತಿ, ಮತ ಮೊದಲು, ಸೇವೆ ನಿರಂತರ. ಅದನ್ನು ನಿಮಗೆ ಬಿಡಿಸಿ ಹೇಳಬೇಕಲ್ಲ, ನೀವು 10 ಜನಕ್ಕೆ ಹೇಳಿ, 10 ಅಲ್ಲ, ನಿಮ್ಮ ಊರುಗಳಿಗೆ, ಯಾಕೆಂದರೆ ನೀವೆಲ್ಲ ಇಲ್ಲಿ ಸೇರಿರೋ ಲೀಡ್ರು, ಯಾರು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ಲ. ದಯವಿಟ್ಟು ಇರೋದು ಕಾಲಾವಕಾಶ ಕಡಿಮೆ, ಬೇರೆ ಆಮಿಷಗಳು ನೋಡ್ತಿರೋದು ಜಾಸ್ತಿ ಇದೆ. ನೀವೆಲ್ಲ ಮನೋಬಲ ಜಾಸ್ತಿ ಇದೆ ಅಂದ್ಕೊಂಡಿದ್ದೀನಿ. ನಿಮ್ಮ ಗಟ್ಟಿ ಮನಸ್ಸು, ಯಾರು ಹತ್ತ ಕಡೆ ವಾಲದಲ್ಲೇ ಒಂದು ಮನಸ್ಸಿನಂತೆ ಒಂದು ಸಣ್ಣದು ಈಗಿನ ಕ್ಷಣದಕ್ಕೆ ಸಿಗೋ ಅಂಥ ಯಾವುದೇ ಆಮಿಷಕ್ಕೆ ದಯವಿಟ್ಟು ಮನಸ್ಸು ಹೋಗೋದು ಬೇಡ ಅಂತ ಕೇಳ್ತೀನಿ. ಮುಂದೆ ನಿರಂತರವಾಗಿ ಈ ಸಮಾಜಕ್ಕಾಗ ಅಂಥದ್ದೊಂದು ಸೇವೆನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ಅವ್ರ ಗುಣ ನೀವೆಲ್ಲ ನೋಡಿದಿರಿ. ಈಗ ಎಷ್ಟು ಜನ ಮಾಧ್ಯಮದಲ್ಲಿ ಬಿಂಬಿಸ್ತಿದ್ದಾರೆ, ಅವರು ಮೃದು ಸ್ವಭಾವದವ್ರಿಗೆ ಅರ್ಥ ಆಗತ್ತೆ ಒಬ್ಬ ಮನುಷ್ಯನ ಮನಸ್ಸು ಏನು ಅಂತೇಳಿ, ಒಬ್ಬ ಸಾಮಾನ್ಯ ಬಡವಂದಾಗಲಿ. ಈಗ ಅವ್ರು ಅಲ್ಲಿದ್ದಾಗ ಅವರು ಬರೀ ಡಾಕ್ಟರ್ ಕೆಲಸ ಮಾಡಲಿಲ್ಲ, ಅಲ್ಲಿ ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಅವನು ಹಣಕಾಸಿನ ವಿಷಯ ಅಂದರೆ ಅದು ಈಗ ಅವನ ಮನಸ್ಥಿತಿ ಹೆಂಗಿರುತ್ತೆ ಅನ್ನೋದು ಗೊತ್ತಿರುತ್ತೆ. ಒಬ್ಬ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಾಗ, ಚಿಕಿತ್ಸೆಗೆ ಬಂದಾಗ ಬಡವ ಅವನು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಂಗಿರುತ್ತೆ ಅಂದರೆ ದರ್ಪಗಳು ಜಾಸ್ತಿ ಇರುತ್ತೆ, ಕೂತ್ಕೊಳ್ಳೋ ಮಾಡು ಈ ಥರದಲ್ಲಿ. ಆದರೆ ಅವ್ರಿಗೆ ತುಂಬ ಸರಿ ಎಲ್ಲರ ಹತ್ರನೂ ಹೇಳಿದ್ದಾರೆ, ನನ್ನ ಆಸ್ಪತ್ರೆಗೆ ಬಂದಂಥ VIP ಗಳು ಬಡವರು, ಕೂಲಿ ಕಾರ್ಮಿಕರು, ಕೃಷಿಕರು ಅಂತಲೇ ಹೇಳಿದ್ದಾರೆ. ಯಾರೇ ಅವರು ಬಂದ್ರೂ ದುಡ್ಡಿಲ್ಲದೆ ಚಿಕಿತ್ಸೆ ತಗೊಂಡೋಗಿರೋರು ಒಬ್ಬರೂ ಸಹ ಇಲ್ಲ. ದುಡ್ಡು ಕೊಟ್ಟು ಮಾಡಿರೋ ಅಂಥದ್ದು, ದುಡ್ಡಿಲ್ಲ ಅಂದ ತಕ್ಷಣ ವಾಪಸ್ ಹೋಗಿಲ್ಲ ಅಂತ ಹೇಳ್ತಿರ್ತಾರೆ. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ, ಅವತ್ತು ಅವ್ರನ್ನ ಹುಡುಕೊಂಡು ಜನ ಹೋಗ್ತಿದ್ರು, ಆದರೆ ಈಗ ನಾವು ಬಂದಿದ್ದೀವಿ ನಿಮ್ಮ ಹತ್ರಕ್ಕೆ, ಜನದ ಹತ್ರಕ್ಕೆ ಬಂದಿದ್ದೀನಿ. ಸಮಸ್ಯೆಗಳೇನಿದೆಯೋ ಆ ಪರಿಹಾರ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡಬೇಕು ಅನ್ನೋ ಮನಸ್ಸಿನಿಂದ ಬಂದಿದ್ದೀವಿ. ದಯವಿಟ್ಟು ನೀವು ಈಗ, ಯಾಕೆಂದರೆ ಬಿಡಿಸಿ ಹೇಳಬೇಕಾಗಿದೆ, ಮೈತ್ರಿ ಅಭ್ಯರ್ಥಿ ಒಂದು ಗುರುತು ಹೇಳಬೇಕಾಗಿದೆ. ಎರಡನೇದಾಗಿ ಇದೆಲ್ಲ ಮಾಡೋದಕ್ಕಿಂತ ಹೆಚ್ಚಿಗೆ ಮೇಲೆ ಇನ್ನೂ ಬೇರೆ ಬೇರೆ ಥರ ವ್ಯವಹಾರಗಳಿದಾವೆ ಇಲ್ಲಿ. ಅದು ಆಗದೇ ಇರೋಂಥದ್ದು ತಡೆಗಟ್ಟಿ ಹೆಚ್ಚಿನ ರೀತಿಲಿ ಡಾಕ್ಟ್ರಿಗೆ ಬಲ ಕೊಟ್ಟರೆ ನಿಮಗೇನು ಬಿಡಿಸಿ ಹೇಳಬೇಕಾಗಿಲ್ಲ. ನಿಮಗೆಲ್ಲ ಯಾವ ಥರ ಡೆವಲಪ್ಮೆಂಟ್ಗಳು ಆಗಬಹುದು ಅನ್ನೋದು ನಿಮಗೆ ಅರಿವಿದೆ ಅಂತ ಅನ್ಕೊಂತೀನಿ ನಾನು. ಏಕೆಂದರೆ ಈಗ ಮೋದಿ ಅವ್ರದ್ದು ಇರೋ ಅಂಥ ಕೆಲವು ಕೃಷಿಕರಿಗೆ ಮಾಡಿರೋದಾಗಲಿ ಅವೆಲ್ಲ ನಿಮ್ಗೆಲ್ರಿಗೂ ಗೊತ್ತಿದೆ, ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೋ ಅದು. ಈಗ ಸಮಾಜದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ, ಶಿಕ್ಷಣ, ಕೃಷಿ. ಯಾವುದೇ ಒಂದು ಊರಲ್ಲಿ ಇವು ಮೂರರಲ್ಲಿ ಸುಭಿಕ್ಷಿತವಾಗಿದ್ದರೆ ಡೆಫಿನೆಟ್ಟಾಗಿ ಆ ಊರು ಪ್ರಶಾಂತವಾಗಿ ಒಂದು ನೆಮ್ಮದಿ ಬದುಕು ನಡೆಸಕ್ಕೆ ಸಾಧ್ಯ. ಕಾರಣ ಏಕೆಂದರೆ ಕೃಷಿನೇ ಮುಖ್ಯ, ಅದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಮಾಡಬೇಕು ಅನ್ನೋದು ಒಂದು. ಎರಡನೇದು, ಮಕ್ಕಳುಗಳ ವಿದ್ಯಾವಂತರಾದರೆ ಕೆಲಸ ಸಿಗುತ್ತೋ ಬಿಡುತ್ತೋ, ಜ್ಞಾನ ಅಂತೂ ಸಿಕ್ಕೇ ಸಿಗುತ್ತೆ. ಆ ಜ್ಞಾನದಲ್ಲಿ ಎಷ್ಟೋ ಜನ ನೋಡಿದ್ದೀನಿ, ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೃಷಿಗೆ ಹೋಗಿದ್ದಾರೆ. ನಾನು ನೋಡ್ದಂಗೆ ಎಂಥ ಕೃಷಿ ಸಾಧನೆ ಮಾಡಿದ್ದಾರೆ ಅದರಲ್ಲಿ ಅಂದರೆ ಈ ಡಿಜಿಟಲ್ದು
ಕೆಲವೆಲ್ಲ ಆ ಹವಾಮಾನದ್ದು ರೀತಿ ಬೆಳವಣಿಗೆ ಬೆಳೆ ಬೆಳೆಯೋದು ಅದಕ್ಕೆ ತಕ್ಕಂಗೆ ನೀರು ವಾಟರ್ ಸೋರ್ಸೇ ಇಂಪಾರ್ಟೆಂಟ್. ಈಗ ಒಂದು ಕೃಷಿ ಮಾಡಬೇಕಾದ್ರೆ ಅಂಥ ಟೆಕ್ನಾಲಜಿಗಳು ಜಾಸ್ತಿ ಬಂದಿದ್ದಾವೆ. ಒಂದು ವಿದ್ಯೆ ಮಗನಿಗೆ ಕೊಡಿಸಿದ್ರೆ ಯಾವ ರೀತಿನಾದರೂ ಒಂದು ಮುಂದುವರಕ್ಕೆ ಒಂದು ಅವಕಾಶ ಇದೆ. ಮಕ್ಕಳಿಗೆ ಮನೆಯಲ್ಲಿ ವಿದ್ಯೆ ಮುಖ್ಯ, ಆರೋಗ್ಯ ಮುಖ್ಯ. ಆರೋಗ್ಯ ಅಂದರೆ ಒಂದಲ್ಲ ಎರಡುವೇ, ಮನಸ್ಸಿಂದು ಹಾಗೆಯೇ ದೈಹಿಕ ಎರಡೂ ಆರೋಗ್ಯ ಇದ್ದರೆ ಸಮಾಜದಲ್ಲಿ ಒಳ್ಳೆ ಪ್ರಶಾಂತವಾದಂಥ ಒಂದು ಬದುಕು ಎಲ್ರಿಗೂ ಸಿಗತ್ತೆ. ಮೂರನೇದಾಗಿ ನಾ ಹೇಳಿದ ಆರೋಗ್ಯ, ಶಿಕ್ಷಣ, ಆಮೇಲೆ ಇದು ಕೃಷಿ. ಅದರಿಂದ ಈ ಮೂಲಭೂತ ಸೌಲಭ್ಯಗಳಿಗೇ ಹೆಚ್ಚಿನ ಒತ್ತು ಕೊಟ್ಟು ಸಮಾಜನ ಒಂದು ಒಳ್ಳೆ ಕಡೆಗೆ ತಗೊಂಡೋಗ್ಬೇಕು ಅನ್ನೋದಿದೆ. ಇನ್ನು ಬೇರೆ ನಾನು ಬಿಡ್ಸ್ ಹೇಳೋದೇ ಬೇಕಿಲ್ಲ ಅನಿಸುತ್ತೆ. ನನಗಿಂತ ಚೆನ್ನಾಗಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಈಗ ಡಾಕ್ಟ್ರು ಎಂಥ ಸ್ವಭಾವದವರು ಅಂದರೆ ನಿಸ್ವಾರ್ಥವಾಗಿ ತನ್ನ ಸ್ವಾರ್ಥಕ್ಕೆ ಅವ್ರು ಯಾವತ್ತಿಲ್ಲ, ನಿರಂತರವಾಗಿ ದುಡಿಯುವಂಥ ಜೀವ ಅವರು. ಅವ್ರಿಗೊಂದು ಅವಕಾಶ ಮಾಡಿ ನೀವೆಲ್ಲರೂ ಅವ್ರು ಹೆಚ್ಚಿನ ರೀತಿಯಲ್ಲಿ ಅವ್ರ ಜೊತೆಲಿ ನಿಂತು ಅವ್ರಿಗೊಂದು ಶಕ್ತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಬೂತ್ಗಳಲ್ಲಿ ಹೆಚ್ಚು ಲೀಡ್ ಕೊಟ್ಟು ಅವ್ರಿಗೆ ಬಲ ಕೊಡಿ ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ. ದಯವಿಟ್ಟು ನೀವೇ ನನ್ನಲ್ಲಿ ವಿನಂತಿ. ಆಮೇಲೆ ಇನ್ನೊಂದು ಹೇಳ್ತೀನಿ. ಈಗ ದಯವಿಟ್ಟು ನಾನು ಹೋದ ಕಡೆಗೆ ಇದೊಂದು ಹೇಳಲೇಬೇಕು ಅಂದ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಸಂಬಂಧಪಟ್ಟಂಗೆ ಹೇಳ್ತಿಲ್ಲ, ನನಗೆ ನನ್ನ ಯಜಮಾನ್ರಿಗೆ ಸಂಬಂಧಪಟ್ಟಂಗೆ ಹೇಳ್ತಿದ್ದೀನಿ. ನಮ್ಮ ಮನಸ್ಸಿನ ಭಾವನೆಯಲ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಹಾರದಲ್ಲಾಗಲಿ ಅಥವಾ ಶಾಲಲ್ಲಾಗಲಿ ಅಥವಾ ಪೇಟದಲ್ಲಾಗಲಿ ದಯವಿಟ್ಟು ತೋರಿಸಬೇಡಿ. ನಿಮ್ಮ ಪ್ರೀತಿ ಮಾತಲ್ಲಿರಲಿ, ನಿಮ್ಮ ಮುಗುಳ್ನಗೆಲಿರಲಿ ಅಂತ ಕೇಳ್ತೀನಿ. ಕಾರಣ ಇಷ್ಟೇ, ನೀವು ಕೊಡೋ ಪ್ರೀತಿ ಎಲ್ಲೋ ಕಸವಾಗಿ ಬೀಳಬಾರ್ದು. ಇಲ್ಲಿ ನೀವು ಪ್ರೀತಿಯಿಂದ ತಂದಿರ್ತೀರ, ದುಡ್ಡು ಕೊಟ್ಟು ತಂದಿರ್ತೀರ, ಅದು ಎಲ್ಲೋ ಹಾಳಾಗಬಾರ್ದು ಅನ್ನೋದು ನನ್ನ ಮನಸ್ಸಿನ ನೋವು. ನೀವು ಕೊಡೋ ಅಂಥದ್ದನ್ನು ನಾನು 2 ದಿವಸ ಇಡ್ಬೋದು, 3ನೇ ದಿವಸ ಕೆಳಕ್ಕೆ ಹಾಕಬೇಕಾಗತ್ತದು. ಆ ಹಾರದಲ್ಲಿ ಪ್ಲಾಸ್ಟಿಕ್ ಮಣಿಗಳಿರ್ತವೆ. ನಾವು ಭೂಮಿ ತಾಯಿಗೆ ಅನ್ಯಾಯ ಮಾಡ್ತೀವಿ ಅನ್ಸುತ್ತದೆ. ಅದೆಲ್ಲೂ ಕರಗಲ್ಲ. ನೀವು ಒಂದು ಸಣ್ಣ ಹೂವು ಕೊಟ್ಟಿರೋದು ಗೊಬ್ಬರ ಆದರೂ ಆಗತ್ತೆ. ಇಂಥದ್ದನ್ನು ಈ ಪರಿಸರ ಪ್ರೇಮಿಯಾಗಿ ನಾನು ಇದೊಂದು ನಿಮ್ಮಲ್ಲಿ ವಿನಂತಿ, ನಿಮಗೆ ತಿಳಿದಿರೋರಿಗೂ ಹೇಳಿ, ಡಾಕ್ಟ್ರು ಬಂದಾಗ ದಯವಿಟ್ಟು ಯಾರು ಹಾರ ತುರ ಇದಾವೆ ಬೇಡ ಅಂತ ಹೇಳಿ. ಇದು ಒಂದು ಯಾವ ಬೇರೆ ಥರ ಅಹಂಕಾರದಿಂದ ಹೇಳ್ತಿದ್ದೀನಿ ನಿಂತ್ಕೊಂಬೇಡಿ, ನೋವಿಂದ ಹೇಳ್ತಿದ್ದೀನಿ ಇದು ನಾನು. ಏಕೆಂದರೆ ಕೊಟ್ಟಂಥದ್ದನ್ನು ನಾನು ಕೆಳಗೆ ಹಾಕಬೇಕಾದ್ರೆ ನನಗೆ ನೋವಾಗತ್ತೆ. ಯಾರು ಅದನ್ನು ಎಲ್ಲೋ ಬಿಟ್ಟು ಸಿಕ್ಕಿ ತಂದಿರಲ್ಲ, ನಿಮ್ಮ ದುಡ್ಡಿಂದೇ ತಂದಿರ್ತೀರ. ಅದು ಆಮೇಲೆ ಪ್ರೀತಿಯಿಂದ ಕೊಟ್ಟಿರ್ತೀರ, ಆ ಪ್ರೀತಿ ಕಸವಾಗೋದಿನಲ್ಲ ಅಂತ ನೋವಾಗತ್ತೆ ನನಗೆ. ಅದಕ್ಕೆ ಅದು ಒಂದು ದಯವಿಟ್ಟು ನಂದು ಮನದ ಕಳಕಳಿ ಪ್ರಾರ್ಥನೆ. ಅದು ಡಾಕ್ಟ್ರಿಗೂ ಹೇಳಿಬಿಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಇದು ಒಂದು ನನ್ನದು ವಿನಂತಿನ ಮನಸ್ಸಿನಲ್ಲಿ ಇಟ್ಕೊಂಬೇಡಿ. ನಾನೇನಾದ್ರು ತಪ್ಪು ಮಾತಾಡಿದರೆ ಯಾರು ಮನಸ್ಸಲ್ಲಿ ಇಟ್ಕೋಬೇಡಿ. ದಯವಿಟ್ಟು ನಿಮ್ಮೆಲ್ಲರ ಶಕ್ತಿನ ಡಾಕ್ಟ್ರಿಗೆ ಕೊಡಿ ಅಂತ ಮನಸ್ಪೂರ್ವವಾಗಿ ಕೇಳ್ತಿದ್ದೀನಿ. ಹೆಸರು 3-4 ಜನ ಹಾಕಿದ್ದಾರೆ, ಅದನ್ನು ನಿಮ್ಮ ಇದರಲ್ಲೆಲ್ಲ ಬಿಡಿಸಿ ಹೇಳಬೇಕು. ಮೋಸ್ಟ್ ಪ್ರಾಬಲಿ 2 ಬರ್ಬೋದು, ಕ್ರಮ ಸಂಖ್ಯೆ 2 ಅದು ಗುರುತು ಹೆಚ್ಚಿನ ರೀತಿಲಿ ಬಿಡಿಸಿ ಕೆಲವ್ರಿಗೆ ಹೇಳ್ಕೊಡಿ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ. ಹೌದಾ? ಪಿ ಎಸ್ ಪಿ ಅಂದ್ರೆ ಮೊದಲನೇ ಗೊತ್ತಿಲ್ಲ ಇನ್ನ ನನಗೆ. BSP ಫಸ್ಟ್, ಆಮೇಲೆ ನೆಕ್ಸ್ಟ್ ನಮ್ಮ ಧ್ಯೇಯ ಒಂದೇ ಏನಪ್ಪಾ ಅಂದ್ರೆ ಡಾಕ್ಟರ್ ಮಂಜುನಾಥ್ಗೆ ಮತ ಕೊಡಿಸ್ಬೇಕು. ಅವ್ರ ಸೇವೆ ಅನನ್ಯ, ಈ ದೇಶಕ್ಕೆ ಅವ್ರ ಸೇವೆ ಅನನ್ಯವಾಗಿದೆ. ಅವ್ರಿಗೆ ನಾವು ಬೇಕಾಗಿಲ್ಲ, ನಮ್ಗೆ ಡಾಕ್ಟ್ರು ಬೇಕೀಗ. ನಮಗೆ ಡಾಕ್ಟ್ರು ಬೇಕು. ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥ ಒಬ್ಬ ನಾಯಕರು ನಮ್ಗೆ ಸಿಕ್ಕಿದ್ರೆ ಈ ದೇಶ ಮುಂದೆ ಮುಂದುವರಿತದೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿರ್ತಕ್ಕಂಥ ಜನಗಳಿಗೆ ಒಳ್ಳೆ ಅನುಕೂಲ ಆಯ್ತದೆ. ಕುಮಾರಣ್ಣವ್ರಿಗೆ ನಾವು ಪಡ್ತಂಗೆ ಆಯ್ತದೆ. ಇವ್ರ ಹೆಸರು ಮೋದಿಯವ್ರು ತಗೊಂಡು ಮೋದಿಯವ್ರು ನಮಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಪ್ರತಿಯೊಬ್ಬ ಮುಖಂಡರು ಇರೋದು ಅಕ್ಕರೊಳಗೆ ಕಾಲಾವಕಾಶ ಕಡಿಮೆ ಇದೆ, ಕಾಲಾವಕಾಶ ಇಲ್ಲ ನಮಗೆ. ಇನ್ನೇನು 20, 22, 23 ದಿನ ಇದೆ. ಇಷ್ಟೇ ನಾವೆಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಪ್ರತಿಯೊಬ್ಬರು ಅವ್ರ ಊರಲ್ಲಿ ಮಾಡಿದ್ರೆ ಸಾಕು. ನಾನು ಬಂದು ಕೊಟ್ಕಾಳಲ್ಲಿ ಮಾಡೋದೇನಿಲ್ಲ, ಕೊಟ್ಕಾಳಲ್ಲಿ ಬಂದು ಆರೋಳಿಯಲ್ಲಿ ಮಾಡೋದೇನಿಲ್ಲ. ನಮ್ಮ ಮತ ನಮ್ಮ ಬೂತ್ ಕಾಯ್ದ್ರೆ ಸಾಕು. ನಾವೇನ್ ಮಾಡಿದ್ದೀವಿ, ಹಿಂದೆ ನಾವೇನ್ ಮಾಡಿದ್ದೀವಿ, ನಾವೇನ್ ಕೆಲಸ ಮಾಡಿದೀವಿ, ನಾವು ಸಾಧನೆ ಮಾಡಿದ್ವಿ. ಈಗ ಅವ್ರು ಏನ್ ಮಾಡವ್ರೆ? ಈಗ 13 ವರ್ಷ MP ಆಗಿದ್ರು. ಏನ್ ಮಾಡವ್ರು ಅವರು 13 ವರ್ಷದಲ್ಲಿ? MP ಆಗಿ ಏನಾದ್ರು ಮಾಡವ್ರ? ಯಾರಾದಿದ್ರು ಹೇಳಿ. ಅವ್ರೇನು ಮಾಡಿಲ್ಲ. ನಮ್ಮ ಅದೃಷ್ಟ ಡಾಕ್ಟರ್ ಮಂಜುನಾಥ್ ಸಿಕ್ಕಿರೋದು ನಮಗೆ. ನಾವೆಲ್ಲ ಸೇರಿ ಒಗ್ಗಟ್ಟಿಂದ ಅವ್ರಿಗೆ ಸಹಾಯ ಮಾಡೋಣ.
ಅವ್ರನ್ನ ಮುಂದಕ್ಕೆ ತರೋಣ, ಅವ್ರು ನಮ್ಮ ಮತ ಹಾಕೋದ್ರ ಮೂಲಕ ಈ ದೇಶ ಸೇವೆನ ಅವ್ರಿಗೆ ಗಟ್ಟಿಗೊಳಿಸಬೇಕು ಅಂತ ಹೇಳಿ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ಮಾಡ್ತಾ ಹೇಳ್ತೀನಿ. ಇನ್ನು 20 ದಿನ ತಾವು ಯಾವುದೇ ಕೆಲಸ ಬಿಟ್ಬಿಡ್ಬೇಕು. ಅವ್ರವ್ರ ಊರಲ್ಲಿ ಅವ್ರವ್ರ ಬೂತಲ್ಲಿ ಕೆಲಸ ಮಾಡ್ಕೊಳ್ಳಿ ಸಾಕು. ಅವ್ರವ್ರ ಬೂತಲ್ಲಿ ಮಾಡಿದ್ರೆ ಸಾಕು. ನಾವು ಬೇರೆ ಊರಲ್ಲಿ ಬಂದು ಮಾಡೋದೇನು ಇಲ್ಲ. ನಾನು ಆರೋಳ್ಳಿಲೇ ಮಾಡಬೇಕು, ಕೊಟ್ಕೊಳ್ಳೋರು ಮಾಡಬೇಕು, ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲೇ ಮಾಡಿ, ಅದು ಒಳ್ಳೆ ಕೆಲಸ. ಆಮೇಲೆ ಈಗ ಅಕ್ಕರ್ ಬಂದ್ರು, ಅಕ್ಕರಿಂದ ನಾವು ಬೇರೆ ಊರಿಗೆ ಅವಶ್ಯಕತೆ ಇಲ್ಲ, ನೋ ಅವಶ್ಯಕತೆ, ಅವೇನು ಅವಶ್ಯಕತೆನೇ ಇಲ್ಲ. ನಮ್ಮೂರಲ್ಲಿ ಅವ್ರು ಬಂದಾಗ ಅವ್ರಿಗೇನು ಸನ್ಮಾನ ಮಾಡಬೇಕು ಮಾಡಿ ಮಟ್ಟಿ ನಮ್ಮೂರಲ್ಲಿ ನಾವು ಇರ್ತೀವಕ್ಕ, ನಮ್ಮ ಬೂತ್ ನಾವು ಕಾಯ್ಕೋತೀವಿ ಅನ್ನೋ ಒಂದು ಸೈನಿಕರಾಗಿ ಈ ಸತಿ ಕೆಲಸ ಮಾಡಬೇಕಾಯ್ತದೆ. ಯಾಕಂದ್ರೆ ಇದು ಹೇಳ್ಬಿಡ್ತೀನಿ, ಕಾಂಗ್ರೆಸ್ನವರು ಅವರು ಅಷ್ಟು ಸುಲಭವಾಗಿ ಏನು ಮಾಡ್ತಾ ಇಲ್ಲ. ಅವರು ಎಲ್ಲ ರೀತಿ ಸರ್ಕಸು ಮಾಡಕ್ಕೆ ಹೊರಟಿದ್ದಾರೆ. ಈಗ ಪ್ರತಿಯೊಂದು ಮನೆಗೂ ಹೋಯ್ತಾವ್ರೆ. ನಮ್ಮ ಕಾರ್ಯಕರ್ತನಿಂದ ಲೀಡ್ ಅರ್ಧ ಗಂಟೆ ಕುತ್ಕೊಂಡು ಮೈಂಡ್ ವಾಶ್ ಮಾಡೋ ಮಟ್ಟಕ್ಕೆ ಬಂದವ್ರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಇದಕ್ಕೆಲ್ಲ ಯಾರೂ ಅವಕಾಶ ಕೊಡಬೇಡಿ, ಮರ್ಯಾದೆ ಉಳ್ಕೋಬೇಕು. ಯಾಕಂದ್ರೆ ಡಾಕ್ಟರ್ ಆಗಿ ಬಂದಿಲ್ಲ, ಡಾಕ್ಟರ್ ನಾನು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಏನು ಬಂದವರಲ್ಲ ಪಾಪ. ಅವ್ರಿಗೆ JDS ಮತ್ತು BJP ಲೀಡ್ ಮುಖಂಡರು ಅವ್ರು ಹಿಂಸೆ ಮಾಡಿ ಕರ್ಕೊಂಡು ಈಚೆ ಮನೆಯಿಂದ ಕರ್ಕೊಂಡು ಬಂದಿರತಕ್ಕಂಥವ್ರು. ಅವರು ಈ ವಯಸ್ಸಿನಲ್ಲಿ 60 ವರ್ಷ ಆದಮೇಲೆ ಅವರು ವಿಶ್ರಾಂತಿ ತಗೊಳ್ಳುವಂಥ ವಯಸ್ಸದು. ನಾವು ಅದನ್ನು ಸ್ವಲ್ಪ ಮನಗಂಡು ದಯವಿಟ್ಟು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಲೀಡ್ರಿಗೆ, ಕಾರ್ಯಕರ್ತರಿಗೆ ನನ್ನೊಂದು ಮನವಿ, ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತೀನಿ. ಅವ್ರ ಪರವಾಗಿ 25 ದಿನ ಕೆಲಸ ಮಾಡೋಣ. ನಮ್ಮ ಕೆಲಸ ಏನೇ ಇದ್ರೂ ಬದಿಗೊತ್ಬಿಡೋಣ. ಇನ್ನು 25 ದಿನ ನಮ್ಮ ಬೂತ್ ನಾವು ಕಾಯ್ದು ಆ ಬೂತ್ಗಳು ನಾವು ಹೆಚ್ಚು ಓಟ್ ಕೊಟ್ಟು ಅವ್ರು ಲೀಡ್ ಕೊಡಿಸ್ಬೇಕು ಅಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.